ವಿಧಿ ಬೆಸೆದ ನಂಟು ಭಾಗ 8. ಯಾಕೇನು ಆ ರೀತಿ ಕಿರುಚುತ್ತಿದ್ದಾಳೆ? ನಿನಗೂ ಗೊತ್ತಿಲ್ಲ ಅಪ್ಪ, ಬನ್ನಿ ನೋಡೋಣ ಎಂದು ತೂನ್ನ ರೂಮಿನ ಕಡೆ ಬಂದ. ಮುಂದೆ ಯಾಕೇನು ಆ ರೀತಿ ಕಿರುಚಿದೆ ಎಂದು ಒಳ ಬಂದ ವಿದ್ಯಾಳಯೇ ಮಂಚದ ಕೆಳಗೆ ಬಿದ್ದಿದ್ದ ಸೊಸೆ ಕಂಡಳು. ಏನಾಯ್ತು ಅನು ಮಧುಗೆ ಎಂದು ಸೊಸೆಯನ್ನ ಮುಟ್ಟಿದವರು, ಅಯ್ಯೋ ಶಿವನೇ, ಇವಳ ಮೈಯೇನು ಈ ರೀತಿ ಸುಡುತ್ತಿದೆ ಎಂದು ಮಗಳ ಮುಖ ನೋಡಿದರು. ಅಮ್ಮ, ಅತ್ತಿಗೆಗೆ ಜ್ವರ ಬಂದಿದೆ, ಅದಕ್ಕೆ ಅಣ್ಣನ್ನ ಕರೆದಿದ್ದು. ಎಲ್ಲಿಯವನು, ಏನು ಅನು, ಯಾಕೆ ಹಾಗೆ ಕೂಗಿದೆ ಎಂದು ಒಳ ಬಂದವನಿಗೆ ಕಂಡಿದ್ದು ಜ್ಞಾನವಿಲ್ಲದೆ ಮಲಗಿದ್ದ ಮಧುರ. ಅಣ್ಣ, ಅತ್ತಿಗೆಗೆ ಜ್ವರ ಬಂದಿದೆ, ನೀನು ಚೆಕ್ ಮಾಡು, ಮೈ ತುಂಬ ಸುಡುತ್ತಿದೆ ಎಂದು ಆತಂಕದಿಂದ ಸೂರ್ಯನೆಡೆಗೆ ನೋಡಿದಳು. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದವಳನ್ನ ಟೆಂಪರೇಚರ್ ಚೆಕ್ ಮಾಡಿದವನು, ಏನಿದು, ಇಷ್ಟೊಂದು ಜ್ವರವಿದೆ ಇವಳಿಗೆ? ಅನು, ಕಾರ್ ತೆಗಿ, ಮಧುನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು ಎಂದು ಅವಳನ್ನು ಎತ್ತಿಕೊಂಡು. ಇದೇನೋ ಸೂರ್ಯ, ಜ್ವರಕ್ಕೆ ಒಂದು ಇಂಜೆಕ್ಷನ್ ಮಾತ್ರೆ ಕೊಟ್ಟರೆ ಆಗಲ್ವಾ ಎಂದು ಮಗನ ಮುಖ ನೋಡಿದರು ವಿದ್ಯಾ. ಅಮ್ಮ, ಜ್ವರ ತುಂಬ ಇದೆ, ಟೈಫಾಯ್ಡ್ ಅಥವಾ ಡೆಂಗ್ಯೂನೋ ಆಗಿದ್ದರೆ ಅದಕ್ಕೆ ಒಂದು ಸಾರಿ ಬ್ಲಡ್ ಚೆಕ್ ಮಾಡಬೇಕು, ಹಾಗೆ ತುಂಬ ವೀಕ್ ಇದ್ದಾಳೆ, ಒಂದು ಬಾಟಲ್ ಗ್ಲೂಕೋಸ್ ಹಾಕಬೇಕು ಎಂದು ಅವಳನ್ನು ಎತ್ತಿಕೊಂಡು ಕಾರಿನ ಒಳಗೆ ಮಲಗಿಸಿ ಅನು ಬಾ ಎಂದು ಆಸ್ಪತ್ರೆ ಕಡೆ ಹೊರಟನು. ಮಧುಳನ್ನು ಎತ್ತುಕೊಂಡು ಹೋಗುತ್ತಿದ್ದವನನ್ನು ನೋಡಿ ರೇಣುಕಾ ಮತ್ತು ಸಿಂಚನ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಯಿತು. ನೋಡಿ ಸಿಂಚು, ನಿನ್ನೆ ರಾತ್ರಿ ಎಲ್ಲ ನಿಮ್ಮ ಅತ್ತೆ ಅವಳ ಕಾಲ್ಗುಣ ಸರಿಯಿಲ್ಲ ಎಂದು ಅವಳ ಮೇಲೆ ಅಸಮಾಧಾನ ತೋರುತ್ತಿದ್ದಳು. ಈಗ ನೋಡಿದರೆ ಸೊಸೆಯ ಮೇಲೆ ಇಷ್ಟೊಂದು ಕಾಳಜಿ ತೋರಿಸುತ್ತಿದ್ದಾಳೆ. ಅಮ್ಮ, ಅತ್ತೆ ಗುಣನೇ ಅಷ್ಟು ಬಿಡು, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಬೇಜಾರಾಗುತ್ತೀಯಾ ಎಂದು ಅವರಮ್ಮನ ಕೈ ಅಣುಕಿದಳು. ಕಣ್ಣು ಬಿಟ್ಟವಳಿಗೆ ಕಂಡಿದ್ದು ತನ್ನನ್ನೇ ಆತಂಕದಿಂದ ನೋಡುತ್ತಿದ್ದ ಸೂರ್ಯ ಮತ್ತು ಅನು. ಅತ್ತಿಗೆ ಈಗ ಹೇಗನಿಸುತ್ತಿದೆ ಎಂದು ಅವಳ ತಲೆಯನ್ನು ಸವರಿದಳು ಅನುಷಾ. ಪರವಾಗಿಲ್ಲ, ಏನೂ ಸುಸ್ತಿಲ್ಲ ಎಂದು ಮೆಲ್ಲನೆ ಉಸಿರೊಳ ಮೊಗದಲ್ಲಿ ಆಯಾಸ ಎದ್ದು ಕಾಣುತ್ತಿತ್ತು. ತುಂಬ ವೀಕ್ ಆಗಿದ್ದೀರಾ ಎಂದು ಗ್ಲುಕೋಸ್ ಹಾಕಿದ್ದಾರೆ, ನೀವೇನು ಯೋಚಿಸಬೇಡಿ, ಸಾಯಂಕಾಲ ಡಿಸ್ಚಾರ್ಜ್ ಮಾಡುತ್ತಾರೆ ಎಂದವಳನ್ನು ನೋಡಿ ನಕ್ಕಿ ಸುಮ್ಮನಾದಳು. ಇದೇನೋ ಸೂರ್ಯ, ಮಧುಗೆ ಇಷ್ಟೊಂದು ಜ್ವರ ಬಂದಿದೆ, ನಿನಗೆ ಗೊತ್ತಾಗಲಿಲ್ಲವಾ? ರಾತ್ರಿಯೆಲ್ಲ ಅವಳ ಪಕ್ಕನೇ ಮಲಗಿದ್ದೆ ತಾನೆ ಎಂದ ಗೆಳೆಯನನ್ನು ಉರಿಗಣ್ಣಿನಿಂದ ನೋಡಿದ ಸೂರ್ಯ. ಅಲ್ಲ ಕಣು, ಮಧು ನಿನ್ನ ಜೊತೆ ತಾನೇ ಇದ್ದಾಳೆ, ಅದಕ್ಕೆ ಕೇಳಿದ್ನಪ್ಪ. ನೀನು ಯಾಕೆ ನನ್ನ ಈ ರೀತಿ ನೋಡುತ್ತಿದ್ದೀಯಾ ಎಂದು ನಕ್ಕವನನ್ನು ನೋಡಿ, ನನ್ನ ಪರಿಸ್ಥಿತಿ ನೋಡಿದರೆ ನಿನಗೆ ನಗು ಬರುತ್ತಿದೆ ಅಲ್ವಾ? ನಗು ಎಂದು ಎತ್ತಲು ನೋಡುತ್ತಾ ನಿಂತ. ಸೂರ್ಯನ ಬುಧಗಳನ್ನು ಬಳಸಿ ವಾರ್ಡ್ನಿಂದ ಈಚೆ ಕರೆತಂದ ಸಂಜೆ. ಎಲ್ಲರೂ ಫಸ್ಟ್ ನೈಟ್ ಮುಗಿಸಿಕೊಂಡು ಹನಿಮೂನ್ಗೆ ಕರೆದುಕೊಂಡು ಹೋಗೋದು ನೋಡಿದ್ದೀನಿ, ನೀನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೀಯಾ? ಏನು ಮಾಡಿದೆ ಮಧುಗೆ ಎಂದವನ ಮೇಲೆ ಗುದ್ದಿ ತಮಾಷೆ ಮಾಡಬೇಡ ಸಂಜು ಎಂದು ಕೈ ಕಟ್ಟಿಕೊಂಡು ನಿಂತ ಗೆಳೆಯನನ್ನು ನೋಡಿ ಸೂರ್ಯ, ಆಗಿರೋದನ್ನು ನೆನಪಿಸಿಕೊಂಡು ಎಷ್ಟು ಎಂದು ಕೊರಗುತ್ತೀಯ? ನಿನ್ನ ಬೇಡ ಎಂದು ನಿರಾಕರಿಸಿದವಳ ಬಗ್ಗೆ ಯೋಚಿಸೋದು ಬಿಟ್ಟು ಮಧು ಬಗ್ಗೆ ಯೋಚಿಸು. ನಿನ್ನ ಅಷ್ಟು ಜನರ ಮುಂದೆ ನಿನ್ನ ಅವಮಾನಿಸಿ ಹೋದವಳ ಬಗ್ಗೆ ಯೋಚಿಸುತ್ತಿದ್ದೀಯ, ಆದರೆ ಅದೇ ಮಂಟಪದಲ್ಲಿ ನಿನ್ನ ಮದುವೆಯಾಗಿ ನಿನ್ನ ಸ್ವಭಾವವೇನು? ನೀನು ಕೆಟ್ಟವನು ಒಳ್ಳೆಯವನು? ನಿನ್ನ ಬಗ್ಗೆ ಸಾಸಿವೆ ಕಾಳಷ್ಟು ತಿಳಿಯದಿಲ್ಲದವರು ನಿನ್ನ ಮದುವೆಯಾಗಿ ನಿನ್ನನ್ನೇ ನಂಬಿ ಬಂದಿರುವವಳ ಬಗ್ಗೆ ಯೋಚಿಸುತ್ತಿಲ್ಲವಲ್ಲ? ನೀನು ಇನ್ನೊಂದು ದಿನ ಬಿಟ್ಟಿದ್ದರೆ ಜ್ವರ ನೆತ್ತಿಗೆ ಏರಿ ಏನಾದರೂ ಹೆಚ್ಚು ಕಮ್ಮಿಯಾಗಿದ್ದರೆ ಏನು ಮಾಡುತ್ತಿದ್ದೆ? ಈಗ ಮಧು ನಿನ್ನ ಹೆಂಡತಿ, ಅವಳ ಬಗ್ಗೆ ಯೋಚಿಸು ಎಂದನು ಸ್ವಲ್ಪ ಖಾರವಾಗಿ ಸಂಜೆ. ಸೂರ್ಯ ತನ್ನ ಹೆಂಡತಿಯ ಬಗ್ಗೆ ಅಸಟ್ಟೆ ಇರುವುದನ್ನು ನೋಡಿ ಅವನಿಗೂ ಕೋಪ ಬಂದಿತ್ತು. ಸಂಜು, ನನಗೆ ಮಧುನ ಹೆಂಡತಿ ಎಂದು ಒಪ್ಪಿಕೊಳ್ಳೋಕೆ ಆಗುತ್ತಿಲ್ಲ. ಎಷ್ಟೇ ಮಧು ನನ್ನ ಹೆಂಡತಿ ಎಂದು ಮನಸ್ಸಿಗೆ ಹೇಳಿದರೂ ನನ್ನ ಹೃದಯ ಅವಳನ್ನು ಒಪ್ಪಿಕೊಳ್ಳುತ್ತಿಲ್ಲ. ಅವಳನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳಬೇಕೆಂದುಕೊಳ್ಳಾಗಲೆಲ್ಲ ನನಗೆ ಮಧು ತೇಜಸ್ವಿ ಎನ್ನುವ ಹುಡುಗನನ್ನು ಪ್ರೀತಿಸುತ್ತಿದ್ದಾಳೆ, ಅವನನ್ನು ಪ್ರೀತಿಸಿ ನನ್ನ ಮದುವೆಯಾಗಿದ್ದಾಳೆ ಎಂಬ ಕೋಪ ನನಗೆ ಆವರಿಸುತ್ತದೆ ಎಂದು ಸುಮ್ಮನೆ ನಿಂತ. ಮಧು ಯಾರನ್ನು ಪ್ರೀತಿಸುತ್ತಿದ್ದಾಳ? ಏನು ಹೇಳುತ್ತಿದ್ದೀಯಾ? ನಿನಗೆ ಈ ವಿಷಯ ಹೇಗೆ ಗೊತ್ತಾಯಿತು? ಯಾರು ಹೇಳಿದರು? ಯಾಕೋ ಸಂಜುಗೆ ಮಧು ಯಾರನ್ನು ಪ್ರೀತಿಸುತ್ತಿದ್ದಾಳೆ ಎಂಬ ಮಾತು ನಂಬಲಾಗಲಿಲ್ಲ. ಸೂರ್ಯ, ನಿಜ ಹೇಳುತ್ತಿದ್ದೇನೆ ಎಂದು ಅವನನ್ನು ಆಶ್ಚರ್ಯವಾಗಿ ನೋಡಿದ. ನಿಜ ಸಂಜು, ಅವಳ ಫ್ರೆಂಡ್ ಸೂರ್ಯನನ್ನು ಮದುವೆಯಾಗೋಕ್ಕಿಂತ ತೇಜಸ್ವಿನ ಮದುವೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ದೊಡ್ಡಪ್ಪನ ಬಲವಂತ ಮಾಡಿ ನನ್ನ ಜೊತೆ ಮದುವೆ ಮಾಡಿದ್ದಾರೆ ಎಂದ ಜೋರಾದ ಉಸಿರು ದಬ್ಬಿದ. ಸೂರ್ಯ ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎಂಬ ಗಾದೆ ಮಾತು ಗೊತ್ತಿಲ್ವಾ? ಮಧು ಯಾರನ್ನು ಪ್ರೀತಿಸುತ್ತಿದ್ದಾಳೆ ಎಂದರೆ ಅದು ನನಗೆ ನಂಬೋಕೆ ಆಗುತ್ತಿಲ್ಲ. ಯಾಕೆ ಗೊತ್ತಾ? ಮಧು ಯಾರನ್ನೇ ಪ್ರೀತಿಸುತ್ತಿದ್ದಾರೆ ಅವಳು ನೀನು ಯಾಕೆ ಮದುವೆ ಮಾಡಿಕೊಳ್ಳೋಕೆ ಒಪ್ಪಿಕೊಳ್ಳುತ್ತಿದ್ದಳು ಹೇಳು? ಅವಳು ಅವರ ದೊಡ್ಡಪ್ಪನ ಬಲವಂತಕ್ಕೆ ನಿನ್ನ ಮದುವೆಯಾಗಿದ್ದಾಳೆ ಎಂದು ನನಗನಿಸುತ್ತಿಲ್ಲ. ವಿದ್ಯೆ ಕೈಯಲ್ಲಿತ್ತು, ಉತ್ತಮವಾದ ಕೆಲಸವಿರಬೇಕಾದರೆ ಅವರ ದೊಡ್ಡಪ್ಪನ ಮಾತು ನಿರಾಕರಿಸಿ ಅವಳ ಪ್ರೀತಿಸುವವನನ್ನೇ ಮದುವೆಯಾಗಬಹುದಿತ್ತು ಅಲ್ವಾ? ಆದರೂ ನಿನ್ನ ಮದುವೆಯಾಗಿದ್ದಾಳೆ ಎಂದರೆ ಅರ್ಥ ಮಾಡಿಕೊ, ಅವಳು ಯಾರನ್ನೂ ಪ್ರೀತಿಸುತ್ತಿರುವುದಕ್ಕೆ ಸಾಧ್ಯನೇ ಇಲ್ಲ. ಅಪಾರ್ಥ ಅನಾರ್ಥಕ್ಕೆ ದಾರಿ ಎಂದು ನಿನಗೆ ಹೇಳಬೇಕಾಗಿಲ್ಲ. ಮಧುನ ಅರ್ಥ ಮಾಡಿಕೊಂಡು ಸಂಸಾರ ಮಾಡು. ಸುಮ್ಮನೆ ತಪ್ಪು ತಿಳಿದುಕೊಂಡು ಮಧುನ ದ್ವೇಷಿಸಬೇಡ. ನಿನ್ನ ಮನಸ್ಸು ತಿಳಿಯಾಗೋಕೆ ಸ್ವಲ್ಪ ಸಮಯ ಬೇಕು ಎಂದು ನನಗೆ ಗೊತ್ತು. ಹಾಗಂತ ನೀನು ಮಧುನ ನಿರ್ಲಕ್ಷಿಸೋದು ನನಗೆ ಸರಿ ಕಾಣುತ್ತಿಲ್ಲ. ನೀನು ಏನೇ ಹೇಳು ಸಂಜು, ನನಗೆ ಮಧುನ ಹೆಂಡತಿ ಎಂದು ಒಪ್ಪಿಕೊಳ್ಳಲು ಆಗುತ್ತಿಲ್ಲ ಎಂದು ವೇದನೆಯಿಂದ ನುಡಿದ. ಹಾಗಾದರೆ ಒಂದೇ ಕೆಲಸ ಮಾಡು, ಮಧು
ಮಧುಗೆ ಡೈವರ್ಸ್ ಕೊಟ್ಟು ಬಿಡು. ನಿನ್ನ ಸಾಕೋ ಯೋಗ್ಯತೆ ಮತ್ತು ಅರ್ಹತೆ ನನಗಿಲ್ಲ. ಅಂಕಿತಾ ಹೇಳಿದ ಹಾಗೆ ನನ್ನ ಹತ್ತಿರ ದುಡ್ಡಿಲ್ಲ, ಸಮಯ ಕೊಡಲ್ಲ ಎಂದು ಹೇಳಿ ಎಂದನು ಅಸಹನೆಯಿಂದ ಸಂಜಯ್. ಯಾಕೋ ಒಂದು ರೀತಿ ಸಂಕಟವಾಯಿತು. ಅವನಿಗೆ ಈ ಯೋಚನೆ ಇರಲಿಲ್ಲ. ಡೈವರ್ಸ್ ಕೊಟ್ಟು ಮಧುನ ತನ್ನಿಂದ ದೂರ ಕಳಿಸಲು ಮನಸ್ಸು ಒಪ್ಪಲಿಲ್ಲ. ಯಾಕೆಂದರೆ ಅವನಿಗೂ ತಿಳಿಯಲಿಲ್ಲ. ಸುಮ್ಮನೆ ನಿಂತಿದ್ದ ಸೂರ್ಯನ ನೋಡಿ, ಬಾ ಮಧುಗೆ ಹೇಳಿ ಬ್ಯಾಂಕ್ ಹತ್ತಿರ ಹೋಗಿ ಬರೋಣ, ಮ್ಯಾನೇಜರ್ ಫೋನ್ ಮಾಡಿದ್ದರು ಎಂದು ಗೆಳೆಯನ ಕೈ ಹಿಡಿದ ಸಂಜಯ್. ಇಲ್ಲ ಸಂಜು, ಮಧುನ ಬಿಟ್ಟು ಹೋಗೋದು ಬೇಡವೆನಿಸುತ್ತಿದೆ. ನಾಳೆ ಬ್ಯಾಂಕ್ ಹತ್ತಿರ ಹೋದರಾಯಿತು. ಸೂರ್ಯ, ಈಗಷ್ಟೇ ಮಧುನ ಹೆಂಡತಿ ಎಂದು ಒಪ್ಪಿಕೊಳ್ಳಲು ಆಗುತ್ತಿಲ್ಲ ಎಂದೆ. ಆದರೆ ಅವಳನ್ನು ಬಿಟ್ಟು ಹೋಗಲು ಇಷ್ಟವೆಲ್ಲುತ್ತಿದ್ದೀಯ. ಈ ಕಾಲೇಜಿನೇ ಮುಂದೆ ಪ್ರೀತಿಯಾಗೋದು. ನಾವು ಬ್ಯಾಂಕ್ ಹತ್ತಿರ ಹೋಗಬೇಕು ಎಂದು ಮಧು ಬಳಿ ಹೇಳಿದರೆ ಅವಳೇನು ಬೇಡವೆನ್ನಲ್ಲ. ಅವಳು ಕೂಡ ನಿನ್ನ ಉನ್ನತಿಯನ್ನೇ ಬಯಸುವವಳು. ಬಾ ಎಂದು ಗೆಳೆಯನನ್ನ ಮಧುವಿಂದ ವಾರ್ಡ್ಗೆ ಬಳಿ ಕರೆತಂದ. ಹೇಗನ್ನಿಸುತ್ತಿದೆ ಮಧು, ಸುಸ್ತಾಗುತ್ತಿದೆಯಾ ಎಂದು ಕಾಳಜಿಯಿಂದ ಕೇಳಿದ ಸಂಜಯ್. ಇಲ್ಲ ಎಂದು ತಲೆ ಆಡಿಸಿದಳು ಮಧುರ. ಮೊಬೈಲ್ನಲ್ಲಿ ಕ್ಯಾಂಡಿ ಕ್ರಶ್ ಆಡುತ್ತಾ ಕುಳಿತಿದ್ದ ಅನುನ ನೋಡಿದ ಸಂಜಯ್. ಅತ್ತಿಗೆನ ನೋಡಿಕೊಳ್ಳುವ ಪರಿ ಇದೇನಾ? ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು, ಪ್ರಪಂಚನೇ ಮರೆತು ಬಿಡುತ್ತೀಯ. ಅಲ್ಲಿ ಕಿತ್ತಳೆ ಹಣ್ಣಿದೆ, ಅದನ್ನು ಸುಲಿದು ನಿಮ್ಮ ಅತ್ತಿಗೆ ಕೊಡು ಎಂದವನೇ ಕೋಪದಿಂದ ನೋಡುತ್ತಾ ಮೊಬೈಲ್ ಟೇಬಲ್ ಮೇಲೆ ಇಟ್ಟು, ಅತ್ತಿಗೆ ಕಿತ್ತಳೆ ಹಣ್ಣು ಸುಲಿದು ಕೊಡಲ್ಲ ಅಥವಾ ಆ್ಯಪಲ್ ಕಟ್ ಮಾಡಿ ಕೊಡಲ್ಲ ಅಥವಾ ಜ್ಯೂಸ್ ಕುಡಿಯುತ್ತೀರಾ ಎಂದು ಕೇಳಿದಳು. ಆ್ಯಪಲ್ ಕೊಡು ಸಾಕು ಎಂದಳು ತಗ್ಗಿದ ದನಿಯಲ್ಲಿ. ಮಧು, ನಾನು ಮತ್ತೆ ಸೂರ್ಯ ಬ್ಯಾಂಕ್ ಹತ್ತಿರ ಹೋಗಿ ಬರುತ್ತೇವೆ. ಡ್ರಿಂಕ್ಸ್ ಮುಗಿದ ಮೇಲೆ ನರ್ಸ್ ಬಂದು ತೆಗೆಯುತ್ತಾರೆ. ಅನು ಮೊಬೈಲ್ ನೋಡೋದನ್ನ ಬಿಟ್ಟು ನಿಮ್ಮ ಅತ್ತಿಗೆಯ ಕಡೆ ಗಮನ ಕೊಡು ಎಂದು ನಗುತ್ತಾ ಹೊರಗೆ ಹೊರಟವನನ್ನು ನೋಡಿ, ಇವನೊಬ್ಬ ಅಧಿಕ ಪ್ರಸಂಗಿ. ನಮ್ಮ ಅತ್ತಿಗೆಯನ್ನು ನಾನು ಹೀಗೆ ನೋಡಿಕೊಳ್ಳಬೇಕೆಂದು ಇವನಿಂದ ಕಲಿಯಬೇಕಾಗಿಲ್ಲ ಎಂದು ಮುಖ ತಿರುಗಿಸಿ, ತಗೊಳ್ಳಿ ಅತ್ತಿಗೆ ಎಂದು ಆ್ಯಪಲ್ ಕೊಟ್ಟಳು. ಅನು, ಏನಕ್ಕೆ ನಿಮ್ಮಣ್ಣ ಬ್ಯಾಂಕ್ ಹತ್ತಿರ ಹೋಗುತ್ತಿರೋದು ಎಂದು ಪ್ರಶ್ನಾರ್ಥಕವಾಗಿ ಅನು ಮುಖ ನೋಡಿದಳು. ಅದು ಅತ್ತಿಗೆ, ಅಣ್ಣ ಹಾಸ್ಪಿಟಲ್ ಕಟ್ಟಬೇಕೆಂದುಕೊಂಡಿದ್ದಾನೆ, ಅದಕ್ಕೆ ಲೋನ್ ಬಗ್ಗೆ ಮಾತನಾಡೋಕ್ಕೆ ಹೋಗುತ್ತಿದ್ದಾರೆ. ನಮ್ಮಣ್ಣನಿಗೆ ಆಸ್ಪತ್ರೆ ಕಟ್ಟಬೇಕೆಂಬ ಆಸೆ ನಿನ್ನೆ ಮೊನ್ನೆಯದಲ್ಲ, 22 ವರ್ಷದಿಂದ ನಮ್ಮ ಊರಿನಲ್ಲಿ ಆಸ್ಪತ್ರೆ ಕಟ್ಟಬೇಕೆಂಬುವ ಕನಸು ಕಂಡಿದ್ದ. ಅದನ್ನು ನನಸು ಮಾಡುತ್ತಿದ್ದಾನೆ. ನಮ್ಮ ಅಣ್ಣ ಆಸ್ಪತ್ರೆ ಕಟ್ಟೋಕೆ ಕಾರಣನೇ ನಮ್ಮ ಅತ್ತೆ ಸಾವು. ಸಕಾಲಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಸತ್ತೋದರು. ಇಲ್ಲವಿದ್ದಿದ್ದರೆ ನಮ್ಮ ಅತ್ತೆ ಬದುಕುತ್ತಿದ್ದರು ಎಂದು ಮುಖ ಸಪ್ಪಗಿಸಿಕೊಂಡಳು ಅನು. ಏನಾಗಿತ್ತು ನಿಮ್ಮ ಅತ್ತೆಗೆ ಎಂದು ಅನು ಕೈ ಹಿಡಿದು ಕೇಳಿದರು. ನಮ್ಮ ಅಪ್ಪನಿಗೆ ಸುಕನ್ಯಾ ಎಂಬ ತಂಗಿ ಇದ್ದರು. ಅವರೆಂದರೆ ನಮ್ಮಪ್ಪನಿಗೆ ತುಂಬ ಇಷ್ಟ. ಮದುವೆ ಮಾಡಿಕೊಟ್ಟರಂತೆ. ಅತ್ತಿಗೆ 5 ವರ್ಷದವರು ಮಗಳಾಗಿರಲಿಲ್ಲ. ಆಮೇಲೆ ಗರ್ಭವತಿಯಾದರಂತೆ. ಮೊದಲನೇ ಮಗು ಎಂದು ಜೋರಾಗಿ ಸೀಮಂತ ಮಾಡಿ ತವರು ಮನೆಗೆ ಕರೆದುಕೊಂಡು ಬಂದರಂತೆ. ನಮ್ಮ ಅಜ್ಜಿ, ತಾತ ಮತ್ತು ಗೌರಿ ಹಬ್ಬದ ಮಧ್ಯರಾತ್ರಿ ಅತ್ತಿಗೆಗೆ ಹೆರಿಗೆ ನೋವು ಶುರುವಾಯಿತಂತೆ. ಆಮೇಲೆ ಅಪ್ಪ ಕಾರ್ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರಂತೆ. ಮೊದಲೇ ನಂಜನಗೂಡು ಬಿಟ್ಟರೆ ಮೈಸೂರು ಸಿಟಿಯಲ್ಲಿ ದೊಡ್ಡ ಆಸ್ಪತ್ರೆ ಇದ್ದಿತ್ತು. ಅವತ್ತು ಹಬ್ಬವಿದ್ದುದರಿಂದ ಡಾಕ್ಟರ್ಗಳು ಇರಲಿಲ್ಲ. ತುಂಬ ದಿನದ ನಂತರ ಅತ್ತೆ ಗರ್ಭ ಧರಿಸಿದ್ದರು. ಮಗು ಅಡ್ಡ ತಿರುಗಿಬಿಟ್ಟಿತ್ತು. ಆಪರೇಷನ್ ಮಾಡಿ ಮಗು ತೆಗೆಯಬೇಕಾಗಿತ್ತು. ಬೇಗ ಕರೆದುಕೊಂಡು ಬರದಿದ್ದರೆ ನಾವು ಮಗು ಮತ್ತು ತಾಯಿ ಉಳಿಸಬಹುದಿತ್ತು. ಆದರೆ ತಡವಾಗಿ ಬಂದಿದ್ದೀರಾ. ತಾಯಿ ಮಗು ಇಬ್ಬರು ಸತ್ತುಹೋದರು ಎಂದು ಡಾಕ್ಟರ್ ಹೇಳಿದರು. ಮಗಳು ಸತ್ತುಹೋದಳು ಎಂದು ಕೊರಗಿ ತಾತನೂ ಸತ್ತುಹೋದರು. ಅತ್ತೆಗೆ ಅಣ್ಣ ಎಂದರೆ ತುಂಬ ಪ್ರೀತಿಯಂತೆ. ಅಣ್ಣನಿಗೂ ಅಷ್ಟೇ. ಅತ್ತೆ ಎಂದರೆ ತುಂಬ ಪ್ರೀತಿ. ಅತ್ತೆ ಸತ್ತಾಗ ಅಣ್ಣನಿಗೆ 7 ವರ್ಷ. ಅವತ್ತೇ ನಿರ್ಧಾರ ಮಾಡಿದ್ದ, ನಾನು ಡಾಕ್ಟರ್ ಓದಿ ನಮ್ಮ ಊರಿನಲ್ಲಿ ಆಸ್ಪತ್ರೆ ಕಟ್ಟುತ್ತೇನೆ ಎಂದು. ಹೀಗೆ ನಮ್ಮ ಊರಿನಲ್ಲಿ ಆಸ್ಪತ್ರೆ ಇಲ್ಲ, ಒಂದು ಕ್ಲಿನಿಕ್ ಸಹ ಇಲ್ಲ. ಅಯ್ಯೋ ಅತ್ತಿಗೆ, ನಾನು ಮಾತನಾಡೋಕೆ ಶುರು ಮಾಡಿ ಆ್ಯಪಲ್ ಕೊಡದೆ ಮರೆತೇ ಕುಳಿತೆ. ತಗೊಳ್ಳಿ ಆ್ಯಪಲ್ ಎಂದು ಅವಳ ಕೈಗಿಟ್ಟಳು ಅನು. ಡಿಸ್ಚಾರ್ಜ್ ಪೇಪರ್ ಹಿಡಿದು ಬಂದವನನ್ನು ನೋಡಿ ನಿಧಾನವಾಗಿ ಎದ್ದು ಕುಳಿತಳು ಮಧುರ. ಹೊರಡೋಣವಾ ಎಂದು ತನ್ನ ಕಡೆ ನೋಡಿದವನನ್ನು ನೋಡಿ ಹೂ ಎಂದು ನಿಧಾನಕ್ಕೆ ಹಾಸಿಗೆಯಿಂದ ಕೆಳಗೆ ತಲೆ ಸುತ್ತಿದಂತಾಗಿ ಕುಸಿದವಳನ್ನು ಹಿಡಿದಳು ಅನು. ಬರೋದಕ್ಕೆ ಆಗಲ್ಲ, ಎತ್ತಿಕೊಳ್ಳಿ ಎಂದು ಗೆಳೆಯನ ಮುಖ ನೋಡಿದ ಸಂಜಯ್. ಗೆಳೆಯನನ್ನ ಕೆಂಗಣ್ಣಿಂದ ನೋಡುತ್ತಾ ಮಧುಳನ್ನು ಎತ್ತುಕೊಂಡನು. ಅವನ ಕೊರಳ ಕೈ ಸುತ್ತ ಹಾಕಿ ಇನ್ನೊಂದು ಕೈ ಅವನ ಶರ್ಟ್ ಕಾಲರ್ ಹಿಡಿದು ಕಣ್ಣು ಮುಚ್ಚಿದಳು. ಅವಳ ಬಿಸಿ ಉಸಿರು ಅವನ ಕೊರಳಿಗೆ ಸೋಕುತ್ತಿತ್ತು. ಅವಳ ಮುಖ ನೋಡಲು ಯಾಕೋ ಅವನ ಮನ ಹಿಂಜರಿಯುತ್ತಿತ್ತು. ನಿಧಾನವಾಗಿ ಕಣ್ಣು ಬಿಟ್ಟವಳಿಗೆ ತನ್ನನ್ನು ಎತ್ತಿಕೊಂಡು ಮುಖವನ್ನು ದಪ್ಪಗೆ ಮಾಡಿಕೊಂಡು ಎತ್ತಲೋ ನೋಡುತ್ತಾ ಮೆಟ್ಟಲು ಇಳಿಯುತ್ತಿದ್ದವನನ್ನು ನೋಡಿ ಅವನ ಮುಖವನ್ನೇ ನೋಡುತ್ತಿದ್ದವಳ ನೋಟಕ್ಕೆ ಮುಜುಗರವಾಯಿತು ಅವನಿಗೆ. ತಟ್ಟನೆ ಅವಳೆಡೆ ಕಣ್ಣು ತಿರುಗಿಸಿದ. ಅವಳು ಅಷ್ಟೇ ವೇಗವಾಗಿ ತನ್ನ ಕಣ್ಣನ್ನು ಬೇರೆ ಕಡೆ ತಿರುಗಿಸಿದಳು. ತಕ್ಷಣ ಅವನ ಮುಖದಲ್ಲಿ ನಗು ಚಿಮ್ಮಿತ್ತು. ಅವನ ನಗು ನೋಡಿದವನ ತುಟಿಗಳು ಗುಲಾಬಿಯಂತೆ ಅರಳಿತು. ಕಾರಿನ ಬಳಿ ಕರೆತಂದವನು ಅವಳನ್ನು ಕಾರಿನ ಬಳಿ ಇಳಿಸಿ, ನಾನು ಸಂಜು ನಿಮ್ಮನ್ನ ಮನೆ ಹತ್ತಿರ ಡ್ರಾಪ್ ಮಾಡುತ್ತಾನೆ, ನಾನು ಅರ್ಜೆಂಟ್ ಆಸ್ಪತ್ರೆಗೆ ಹೋಗಬೇಕು ಎಂದು ಅವಸರವಾಗಿ ತನ್ನ ಕಾರ್ ಹತ್ತಿ ಹೊರಟ. ನೋಡಿ ಅತ್ತಿಗೆ, ಇವನಿಗೆ ನಿಮಗಿಂತಲೂ ಆಸ್ಪತ್ರೆಯೇ ಹೆಚ್ಚು ಎಂದು ಅಣ್ಣನನ್ನ ದೂರಿದಳು ಅನು. ಸುಮ್ಮನೆ ನಕ್ಕ ಮಧು. ಹೋಗಲಿ ಬಿಡು ಅನು, ಏನು ಅರ್ಜೆಂಟ್ ಕೆಲಸವಿರಬೇಕು ಎಂದು ಕಾರಿನಿಂದ ಹೊರ ನೋಡಿದಳು.
ಬಂದಳು. ಕಾರಿನಿಂದ ಕೆಳದವಳ ಕೈಯನ್ನು ಹಿಡಿದು ಅವನು ಒಳಗೆ ಕರೆತಂದಳು. ಮನೆಗೆ ಬಂದವರನ್ನು ನೋಡಿದ ವಿದ್ಯಾ, ಯಾಕೆ ಇಷ್ಟೊತ್ತು ಮಾಡಿದ್ದೀರಿ? ಅವನು ಎಲ್ಲಿ ನಿಮ್ಮಣ್ಣ ಎಂದು. ಯಾವುದೋ ಅರ್ಜೆಂಟ್ ಆಪರೇಷನ್ ಇದೆ ಎಂದು ಆಸ್ಪತ್ರೆಗೆ ಹೋದ. ಸಂಜಯ್ ಡ್ರಾಪ್ ಮಾಡಿದರು. ಅತ್ತಿಗೆ ಬನ್ನಿ ರೆಸ್ಟ್ ಮಾಡಿ ಎಂದು ಅವಳನ್ನು ರೂಮಿಗೆ ಬಿಟ್ಟು ಹೋದಳು. ಅವನು ರಾತ್ರಿ ಊಟ ಮುಗಿಸಿ ಮಾತ್ರೆ ನುಂಗಿ ಮಲಗಿದವಳಿಗೆ ಎಚ್ಚರವಾಗಿದ್ದು ಬೆಳಗ್ಗೆ ನಿಧಾನವಾಗಿ ಎದ್ದು ಗಡಿಯಾರ ನೋಡಿದವಳಿಗೆ ಗಂಟೆ 6 ತೋರುತ್ತಿತ್ತು. ಪಕ್ಕದಲ್ಲಿ ಗಂಡನಿಗಾಗಿ ನೋಡಿದಳು. ಅವನು ಎಲ್ಲೂ ಕಾಣಲಿಲ್ಲ. ಸ್ನಾನದ ಮನೆ ಹೊಕ್ಕಿ ಬೆಚ್ಚಗಿನ ನೀರಲ್ಲಿ ಮಿದ್ದು ಬಂದಳು. ಸ್ನಾನ ಮಾಡಿ ಹೊರಬಂದರೂ ಸೂರ್ಯ ಕಾಣಲಿಲ್ಲ. ತನ್ನ ತಲೆ ಕೂದಲು ಅರಸಿಕೊಂಡು ತಲೆ ಬಾಚಿಕೊಂಡು ಕೆಳಗಿಳಿದು ಅಡುಗೆ ಮನೆಗೆ ಬಂದಳು. ಸಂಕೋಚದಿಂದ ಅಡುಗೆ ಮನೆಗೆ ಬಂದ ಮಧುರಾಳನ್ನು ನೋಡಿದ ವಿದ್ಯಾ, ಮಧು, ಯಾಕೆ ಇಷ್ಟು ಬೇಗ ಇದ್ದೆ? ನಿದ್ದೆ ಬರಲಿಲ್ಲವಾ? ಯಾಕೆ ತಲೆಗೆ ಸ್ನಾನ ಮಾಡಿದೆ? ನಿನ್ನೆ ಎಲ್ಲ ಜ್ವರ ಬಂದಿತ್ತು ಎಂದು ಸಸ್ಯ ಕೈ ಹಿಡಿದು ಕಾಳಜಿಯಿಂದ ಕೇಳಿದರು ವಿದ್ಯಾ. ಆ ಕ್ಷಣ ಅವರಿಗೆ ಮಧು ಮೇಲೆ ಯಾವ ಕೋಪವಾಗಲಿ ಅಸಮಾಧಾನವಾಗಲಿ ಯಾವುದೂ ಇರಲಿಲ್ಲ. ಅತ್ತೆ, ನಾನಾದರೂ ಸಹಾಯ ಮಾಡಲ್ಲ ಎಂದು ವಿದ್ಯಾರ ಕೈ ಹಿಡಿದು ಕೇಳಿದಳು. ಏನು ಬೇಡ, ಈಗಷ್ಟೇ ಜ್ವರದಿಂದ ಹುಷಾರಾಗಿದ್ದೀಯಾ, ನಾಳೆಯಿಂದ ನೀನೇ ಅಡುಗೆ ಮಾಡು ಸರಿನಾ ಎಂದು ಟೀ ಮಾಡಲು ಸ್ಟವ್ ಹಚ್ಚಿದರು. ಅತ್ತೆ, ನಿಮಗೆ ನನ್ನ ಮೇಲೆ ಕೋಪನಾ ಎಂದು ಅವರ ಮುಖವನ್ನೇ ನೋಡಿದಳು. ಹಾಗೇನೂ ಇಲ್ಲ ಮಧು, ತಗೋ ಇವತ್ತು ನೀನೇ ಟೀ ಮಾಡು. ಸಸ್ಯ ಕೈಗೆ ಸಕ್ಕರೆ ಡಬ್ಬಿಯನ್ನಿಟ್ಟರು. ಸರಿ ಅತ್ತೆ ಎಂದು ಟೀ ಮಾಡಿಕೊಟ್ಟಳು. ಅಮ್ಮ, ಇವತ್ತೇನು ಟೀ ಇಷ್ಟು ಚೆನ್ನಾಗಿದೆ? ರೆಡ್ ಲೇಬಲ್ ಟೀ ಪುಡಿ ಸೊಪ್ಪು ತಾನೇ ಹಾಕಿ ಮಾಡಿದ್ದು. ದಿನ ಮಾಡೋಕ್ಕಿಂತ ಇವತ್ತು ಬೇರೆ ಟೇಸ್ಟ್ ಇದೆ ಅಲ್ವಾ ಅಪ್ಪ ಎಂದು ಕೇಳಿದಳು ಅನು. ಇಲ್ಲ, ಇವತ್ತು ಹೊಗೆ ಸೊಪ್ಪು ಹಾಕಿ ಟೀ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಚೆನ್ನಾಗಿರೋದು ಎಂದು ತಂಗಿಯ ತಲೆ ಮೇಲೆ ಮೊಟಕಿದ ಸೂರ್ಯ. ನೋಡಪ್ಪ ಇವನು ಎಂದು ತನ್ನ ಅಪ್ಪನ ಬಳಿ ಹೊರಟವಳನ್ನು ನೋಡಿ ಸುಮ್ಮನೆ ಕುಳಿತ ಸೂರ್ಯ. ಅಪ್ಪ, ನಿಜ ಹೇಳಿ, ಇವತ್ತು ಟೀ ರುಚಿ ಬೇರೆ ಇರ್ತಾರ ಇಲ್ವಾ? ಹೌದು ಅನು, ಇವತ್ತು ನಿಮ್ಮಮ್ಮ ನನಗೆ ಸಕ್ಕರೆ ಹಾಕಿ ಕೊಟ್ಟಿದ್ದಾಳೆ, ಅದೇ ನನಗೆ ಆಶ್ಚರ್ಯ ಎಂದು ಟೀ ಕುಡಿದವರು ಸತ್ಯಪ್ರಕಾಶ್. ಅಣ್ಣ, ಟೀ ಹೇಗಿದೆ ಎಂದು ಅನು ಸೂರ್ಯನನ್ನು ನೋಡಿ ಕೇಳಿದಳು. ತಾನು ಮಾಡಿರುವ ಟೀ ಕುಡಿದು ಸೂರ್ಯ ಏನು ಹೇಳುವನು ಎಂದು ಅಡುಗೆ ಮನೆಯಿಂದ ಇಣುಕಿ ನೋಡಿದಳು ಮಧುರ. ಚೆನ್ನಾಗಿದೆ, ಇವತ್ತು ಟೀ ಮಾಡಿರೋದು ಅಮ್ಮ ಅಲ್ಲ ಮಧು, ಅದಕ್ಕೆ ಇವತ್ತು ಅಪ್ಪನಿಗೆ ಸಕ್ಕರೆ ಹಾಕಿರೋದು ಎಂದವನನ್ನು ಆಶ್ಚರ್ಯವಾಗಿ ನೋಡಿ. ಅಣ್ಣ, ನಿನಗೆ ಹೇಗೆ ಗೊತ್ತು ಟೀನ ಅತ್ತಿಗೇನೇ ಮಾಡಿರೋದು ಎಂದು? ನಾನು ಮಧು ಮಾಡಿರೋ ಟೀನ 3 ವರ್ಷದ ಹಿಂದೇನೆ ಕುಡಿದಿದ್ದೆ ಎಂದ ಅವನ ಮಾತಿಗೆ ಅವಳು ಮೊದಲ ಬಾರಿ ತನ್ನ ದೊಡ್ಡಪ್ಪನ ಮನೆಯಲ್ಲಿ ಸೂರ್ಯನಿಗೆ ಟೀ ಮಾಡಿಕೊಟ್ಟ ನೆನಪಾಯಿತು ಮಧುಗೆ. ಇವರು ಎಷ್ಟು ಖಚಿತವಾಗಿ ಈ ಟೀ ನಾನೇ ಮಾಡಿರೋದು ಎಂದು ಹೇಗೆ ಹೇಳುತ್ತಿದ್ದಾರೆ? ದೊಡ್ಡಪ್ಪನ ಮನೆಯಲ್ಲಿ ತಾಜ್ ಮಹಲ್ ಟೀ ಸೊಪ್ಪು ಬಳಸುತ್ತಿದ್ದು, ಇಲ್ಲಿ ರೆಡ್ ಲೇಬಲ್, ಆದರೂ ಇವರಿಗೆ ನಾನೇ ಮಾಡಿದ್ದು ಎಂದು ಹೇಗೆ ತಿಳಿಯಿತು ಎಂದು ಯೋಚಿಸುತ್ತಾ ನಿಂತಳು. ಅಪ್ಪ, ಅಮ್ಮ, ಇವತ್ತು ಬೇಗ ಆಸ್ಪತ್ರೆಗೆ ಹೋಗಬೇಕು, ನಾನು ತಿಂಡಿ ಕ್ಯಾಂಟೀನ್ನಲ್ಲೇ ತಿಂದುಕೊಳ್ಳುತ್ತೇನೆ ಎಂದು ಅವಸರದಲ್ಲಿ ಮೊಬೈಲ್ ನೋಡುತ್ತಾ ಹೊರಟವನು ಬಾಗಿಲಿನ ಎದುರಿಗೆ ಬರುತ್ತಿದ್ದ ವ್ಯಕ್ತಿಗೆ ಸರಿಯಾಗಿ ಡಿಕ್ಕಿ ಕೊಟ್ಟಿದ್ದ. ಓ ಶಿಟ್, ಸಾರಿ ಎಂದು ಕೆಳಗೆ ಬಿದ್ದ ಮೊಬೈಲನ್ನು ತೆಗೆದುಕೊಂಡು ಎದುರಿಗಿದ್ದ ವ್ಯಕ್ತಿಯನ್ನು ನೋಡಿದವನಿಗೆ ಇವನ್ನ ಎಲ್ಲೋ ನೋಡಿದ್ದೇನಲ್ಲ ಎಂದುಕೊಂಡವನಿಗೆ ನೆನಪಾಗಿದ್ದು 6 ವರ್ಷದ ಹಿಂದೆ ನಡೆದ ಆಕ್ಸಿಡೆಂಟ್. ಇವನು ಇಲ್ಲಿ ನಮ್ಮ ಮನೆಗೆ ಯಾಕೆ ಬಂದಿದ್ದಾನೆ ಎಂದು ಒಳಗೆ ಹೋಗಬೇಕು ಎನ್ನುವಾಗಲೇ ಅವನ ಮೊಬೈಲ್ಗೆ ಕರೆ ಬಂದಿತ್ತು. ರಿಸೀವ್ ಮಾಡಿದವನೇ ಇನ್ನು ಅರ್ಧ ಗಂಟೆಗೆ ಬರುತ್ತೇನೆ ಎಂದು ಕಾಲ್ ಕಟ್ ಮಾಡಿ ಕರ್ತವ್ಯದ ಕರೆಗೆ ಹೋಗುಟ್ಟು ಅವನ ಬಗ್ಗೆ ಯೋಚಿಸದೆ ಆಸ್ಪತ್ರೆಗೆ ಹೋದ. ಒಳಗೆ ಬರುವ ಅವಸರದಲ್ಲಿದ್ದವನು ಸೂರ್ಯನನ್ನು ಸರಿಯಾಗಿ ಗಮನಿಸಿರಲಿಲ್ಲ. ಮನೆಯಲ್ಲಿ ಯಾರು ಇದ್ದೀರಾ ಎಂದು ಒಳಗೆ ಬಂದವನನ್ನು ನೋಡಿ ನಕ್ಕು ಬಿಟ್ಟಳು ಅನು. ಅವನನ್ನು ಆಡಿಯಿಂದ ಮುಡಿಯವರೆಗೂ ನೋಡಿದಳು. ನೀಲಿ ಶರ್ಟ್, ತೋಳು ಬಿಟ್ಟು ಪಂಚೆ ಸುತ್ತು ಹೆಗಲ ಮೇಲೆ ಬಾಳೆಹಣ್ಣಿನ ಗೊನೆ ಹಾಗೂ ಕೈಯಲ್ಲಿ ತರಕಾರಿಗಳನ್ನು ಹಿಡಿದು ಕೊರಳಲ್ಲಿ ದಪ್ಪ ಚೈನ್, ಚಿನ್ನದ ಸರ ಹಾಕಿ 2 ಕೈಗಳ ಬೆರಳು ತುಂಬ ಉಂಗುರ ತೊಟ್ಟು ಕಣ್ಣಿಗೆ ತಂಪು ಕನ್ನಡಕ ಧರಿಸಿ ವಯಸ್ಸು 40-50ರಂತೆ ಕಂಡವನನ್ನು ನೋಡಿ ಬಂದ ನಗು ತಡೆದುಕೊಂಡು ಯಾರು ಬೇಕಿತ್ತು ಎಂದು ಕೇಳಿದರು. ಈ ಎಂದು ಕಿಸಿದು ಮಧುರ ಇದ್ದಾಳ ಎಂದವನ ಬಾಯಿಂದ ಬಂದ ಪಾನ್ ವಾಸನೆಗೆ ಮುಖ ಸಿಂಡರಿಸಲು ಮಧುರ ಇದ್ದಾರೆ, ನೀವು ಯಾರು ಎಂದು ಕೇಳಿದವಳ ಕೈಗೆ ತರಕಾರಿ ಬ್ಯಾಗ್ ಇಟ್ಟು ನಾನು ಅವಳ ಮಾವ ಎಂದು ಒಳ ಬಂದ. ಒಳಗೆ ಬಂದವನೇ ಸತ್ಯಪ್ರಕಾಶ್ ಮತ್ತು ವಿದ್ಯಾರನ್ನು ನೋಡಿ ನಮಸ್ಕಾರ ಎಂದು 2 ಕೈ ಜೋಡಿಸಿ ಹಲ್ಲುಕಿಸಿದ. ನಮಸ್ಕಾರ ಎಂದು ಸತ್ಯಪ್ರಕಾಶ್ ಮತ್ತು ವಿದ್ಯಾ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡು ಸುಮ್ಮನೆ ನಕ್ಕರು. ನಿಮಗೆ ನಾನ್ಯಾರು ಎಂದು ತಿಳಿಯಲಿಲ್ಲ ಅನಿಸುತ್ತೆ ಎಂದವನ ಬಾಯಿಂದ ಬಂದ ವಾಸನೆಗೆ ಮೂಗಿ ಮುಚ್ಚಿಕೊಂಡರು ವಿದ್ಯಾ. ನಾನು ಮಧುರಾಳ ಮಾವ, ಅವಳ ಮದುವೆ ಆಯಿತು ಎಂದು ಕೇಳಿದೆ. ಎಷ್ಟೇ ಆದರೂ ಸಂಬಂಧದಲ್ಲಿ ನಮ್ಮ ಅಕ್ಕನ ಮಗಳಲ್ಲವೇ, ಅದಕ್ಕೆ ಅವಳನ್ನು ನೋಡಿಕೊಂಡು ಹೋಗಲು ಬಂದೆ ಎಂದು ಮನೆಯ ಸುತ್ತ ನೋಡಿದ. ಸತ್ಯಪ್ರಕಾಶ್ಗೆ ಅವನ ವರ್ತನೆ ಸರಿ ಕಾಣಲಿಲ್ಲ. ಆದರೂ ಬಂದ ಅತಿಥಿಯನ್ನು ಹೊರಗೆ ಕಳುಹಿಸುವ ಗುಣದವರಲ್ಲ. ಬನ್ನಿ ಕುಳಿತುಕೊಳ್ಳಿ ಎಂದು ಸೋಫಾದ ಕಡೆ ಕೈ ತೋರಿಸಿದರು. ಸೋಫಾದ ಮೇಲೆ ಕುಳಿತವನು ಮಧು ಎಲ್ಲಿ ಕಾಣುತ್ತಿಲ್ಲ ಎಂದು ಕಾತುರತೆಯಿಂದ ಕೇಳಿದ. ಅನು, ನಿಮ್ಮ ಅತ್ತಿಗೆನ ಕರಿ ಎಂದು ಸತ್ಯಪ್ರಕಾಶ್ ಹೇಳಿದರು. ಸರಿಯಪ್ಪ ಎಂದು ಅತ್ತಿಗೆ ಎಂದು ರೂಮ್ ಕಡೆ ಬಂದರು. ಅತ್ತಿಗೆ, ನಿಮ್ಮನ್ನ ಕೇಳಿಕೊಂಡು ಯಾರೋ ಬಂದಿದ್ದಾರೆ ಬನ್ನಿ ಎಂದು ಅವಳ ಕೈ ಹಿಡಿದು ಕರೆತಂದಳು ಅನು.
ನನ್ನನ್ನು ಕೇಳಿಕೊಂಡು ಬರುವವರು ಯಾರಿದ್ದಾರೆ ವೈಶು? ಏನಾದರೂ ಬಂದಿದ್ದಾಳಾ ಎಂದು ಸಂತೋಷದಿಂದ ಬಂದವಳು ಸೋಫಾದ ಮೇಲೆ ಕುಳಿತಿದ್ದವನನ್ನು ನೋಡಿ ಮಧುರಾಳ ಕಾಲುಗಳು ನಡಗಲು ಶುರುವಾಯಿತು. ಅವಳ ಮುಖದ ಮೇಲಿದ್ದ ನಗು ಕ್ಷಣ ಮಾತ್ರದಲ್ಲಿ ಮಾಸಿ ಹೋಗಿತ್ತು. ಅವಳಿಗೆ ತಿಳಿಯದೆ ಅವಳ ಬಾಯಿಂದ ಮಾವ ಎಂಬ ಪದ ಹೊರಗೆ ಬಂತು. ಅವನನ್ನು ನೋಡಿದ್ದೇ ಕೆಲಗಳಿಗೆ ಅವಳ ಕಣ್ಣಿಗೆ ಕತ್ತಲೆ ಆವರಿಸಿತ್ತು. ಕಾಲುಗಳು ತನ್ನ ಇರುವಿಕೆಯನ್ನು ತೊರೆದು ಮುಂದಕ್ಕೆ ಹೋಗದೆ ಮುಷ್ಕರ ಹೂಡಿದ್ದವು. ನೆನ್ನೆ ಎಲ್ಲ ದೇಹಕ್ಕಾದ ಆಯಾಸದಿಂದ ಬಳಲಿ ಸುಧಾರಿಸಿಕೊಂಡವಳಿಗೆ ಇಂದು ಮನಸ್ಸಿಗೆ ದೊಡ್ಡ ಆಘಾತವನ್ನೇ ಕೊಟ್ಟಿದ್ದ ನಾಗೇಶ. ಜೀವನದಲ್ಲಿ ಈ ಕರಾಳ ಮುಖವನ್ನು ನೋಡಬಾರದು ಎಂದುಕೊಂಡಿದ್ದಳು. ಆದರೆ ವಿಧಿ ಅವಳ ಮುಂದೆ ತಂದು ನಿಲ್ಲಿಸಿದ್ದ. ಭೂಮಿಗೆ ದುಂಡಾಗಿದೆ. ನಾವು ಜೀವನದಲ್ಲಿ ಇವರನ್ನು ನೋಡಬಾರದು ಎಂದುಕೊಂಡರೂ ಅವರು ತಮ್ಮ ಕಣ್ಣ ಮುಂದಿರುತ್ತಾರೆ ಎಂಬ ಮಾತು ಸತ್ಯವೆನಿಸಿತು ಅವಳಿಗೆ. ಅವಳನ್ನು ನೋಡಿದ್ದೇ ಅವನ ಮನ ಹೇರಳ ತೀರದ ವೇದನೆಗೆ ಬಿದ್ದಿತ್ತು. ಅವನಿಂದ ಮಾನಸಿಕವಾಗಿ ಅತಿ ನೋವುಂಡಿದ್ದವಳು. ಅವಳಿಗೆ ಇದೊಂದು ದೊಡ್ಡ ಆಘಾತವೇ. ತನ್ನ ನೋವಿನ ತೀವ್ರತೆಯನ್ನು ಯಾರಿಗೂ ತಿಳಿಯದ ಹಾಗೆ ಸುಮ್ಮನೆ ನಿಂತಳು. ಅವಳಿಗೆ ಈ ಕ್ಷಣ ಜೀವನದಲ್ಲಿ ಯಾವ ಆಸೆಯೂ ಇರಲಿಲ್ಲ. ಅವಳ ಮುಖ ನೋಡಿದವನ ಮುಖದಲ್ಲಿ ಬಂದಿದ್ದು ಕ್ರೂರ ನಗೆಯಷ್ಟೇ. ಎಷ್ಟೇ ವರ್ಷ ಕಳೆದರೂ ಅವನ ಮುಖದಲ್ಲಿ ಕಂಡಿದ್ದು ಅದೇ ನಗೆಯನ್ನೇ. ಹೀ ಎಂದು ತನ್ನ ಬಾಯಲ್ಲಿರುವ ಎಲ್ಲ ಹಲ್ಲುಗಳನ್ನು ಪ್ರದರ್ಶಿಸುತ್ತಾ ಉದ್ದೇಶದಿಂದಲೇ ಅಲೆಲೆ ಗಿಳಿಮರಿ ಎಂದು ಹೇಳಲು ಬಂದವನನ್ನು ತಡೆದ ಮಧು. ಹೇಗಿದ್ದೀಯಾ ಎಂದು ಅವಳ ಮುಖವನ್ನೇ ನೋಡುತ್ತಾ ವಿಕೃತವಾಗಿ ನಕ್ಕ. ಅವನ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಎಲ್ಲರೂ ತನ್ನ ಮುಖವನ್ನೇ ನೋಡುತ್ತಿರುವುದನ್ನು ನೋಡಿ ಹ್ಞೂ ಮಾವ ಎಂದವಳ ಮುಖದಲ್ಲಿದ್ದಿದ್ದು ಬರೀ ಶುಷ್ಕ ನಗೆಯಷ್ಟೇ. ಲೇ ಸಿಂಚು, ಇದು ಯಾವುದು ಕಾಡು ಪಾಪ ಎಂದು ಮಗಳ ಮುಖ ನೋಡಿ ನಕ್ಕರು ರೇಣುಕ. ಅಮ್ಮ, ಅದು ಮಧು ಮಾವನಂತೆ. ಅವನ ಮುಖ ನೋಡಿದರೆ ಉಗಿಯೋಕೆ ಮನಸ್ಸು ಬರಲ್ಲ. ಹಲ್ಲು ಉಜ್ಜಿ ಎಷ್ಟು ವರ್ಷಗಳಾಗಿದೆಯೇನೋ ಅನ್ನೋ ಹಾಗಿದ್ದಾನೆ ಅವನ ಹಲ್ಲು ಎಂದು ಮುಖ ಸಿಂಡರಿಸಿದರು ರೇಣುಕ. ನಿನಗೆ ಇಷ್ಟವೆಂದು ಊರಿನಿಂದ ಮಾವಿನ ಹಣ್ಣು, ನೇರಳೆ ಹಣ್ಣು ಎಲ್ಲ ತಂದಿದ್ದೀನಿ ಎಂದು ಅವಳೆಡೆ ನೋಡುತ್ತಿದ್ದವನ ನೋಟ ಅವಳಿಗೆ ಇರಿಸು ಮುರಿಸು ತಂದಿತ್ತು. ನಮ್ಮ ಮಧು ತುಂಬ ಒಳ್ಳೆ ಹುಡುಗಿ ಪಾಪ. ಅಪ್ಪ ಅಮ್ಮ ಇಲ್ಲದೆ ದೊಡ್ಡಪ್ಪನ ಆಶ್ರಯದಲ್ಲಿ ಬೆಳೆದವಳು ಎಂದು ಜೇಬಿನಿಂದ ಪಾನ್ಪರ ಪ್ಯಾಕೆಟನ್ನು ತೆಗೆದು ಬಿಚ್ಚಿ ಅಂಗೈಗೆ ಸುರಿದುಕೊಂಡು ಉಜ್ಜುತ್ತಾ ಬಾಯಿಗೆ ಹಾಕಿಕೊಂಡವನನ್ನು ನೋಡಿ ಮನೆಯಲ್ಲಿದ್ದವರೆಲ್ಲ ಮುಖ ಸಿಂಡರಿಸಿದರು. ಮತ್ತೆ ತನ್ನ ಮಾತು ಶುರು ಮಾಡಿದ. ನೀವು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ತುಂಬ ಸೂಕ್ಷ್ಮ ಸ್ವಭಾವದ ಹುಡುಗಿ. ಬಾಯಿ ಬಿಟ್ಟು ಮಾತನಾಡೋದು ಕಮ್ಮಿ. ನಮ್ಮ ಮಧುಗೆ ನಾನೆಂದರೆ ತುಂಬ ಇಷ್ಟ. ಬಾಯಿ ತುಂಬ ಮಾವ ಮಾವ ಎನ್ನುತ್ತಿದ್ದಳು ಅಲ್ವಾ ಮಧು ಎಂದು ಅವಳ ಕಡೆ ನೋಡಿದ. ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮಧು. ನಿನ್ನ ಗಂಡ ಎಲ್ಲಿ? ಕರಿ, ಅವರನ್ನು ನಾನು ನೋಡಬೇಕು. ನಮ್ಮ ಮಧು ತುಂಬ ಚೆನ್ನಾಗಿ ಓದುತ್ತಿದ್ದಳು. ನಾನು ಅವಳನ್ನು IAS ಓದಿಸಬೇಕೆಂದುಕೊಂಡಿದ್ದೆ. ಅಷ್ಟರಲ್ಲಿ ಅವರ ದೊಡ್ಡಪ್ಪ ಅವರ ಮನೆಗೆ ಕರೆದುಕೊಂಡು ಹೋದರು. ಮಧು ಎಲ್ಲಿ? ನಿನ್ನ ಗಂಡನ್ನ ಕರಿ ಎಂದವನನ್ನು ನೋಡಿ ಅಸಹನೆಯಿಂದ ಅವರು ಮನೆಯಲ್ಲಿಲ್ಲ, ಹಾಸ್ಪಿಟಲ್ಗೆ ಹೋಗಿದ್ದಾರೆ ಎಂದವಳ ಮನಸ್ಸು ಇವನು ಯಾವಾಗ ಹೊರಡುತ್ತಾನೆ ಎಂದು ಬಯಸುತ್ತಿತ್ತು. ಹೌದಾ, ನಿನ್ನ ಗಂಡ ಡಾಕ್ಟರಾ? ಸರಿ, ನಾನಿನ್ನು ಬರುತ್ತೀನಿ ಎಂದು ಮಧು ಮುಖ ನೋಡಿ. ಮಧು ಆಗಾಗ ಬರುತ್ತೀನಿ, ನೀನು ನಿನ್ನ ಗಂಡ ಒಂದು ಸಾರಿ ಊರಿಗೆ ಬನ್ನಿ ಎಂದು ಹೊರಟವನನ್ನು ನೋಡಿದ ವಿದ್ಯಾ. ಊಟ ಮಾಡಿಕೊಂಡು ಹೋಗಿ ಎಂದರು. ಮನೆಗೆ ಬಂದ ಅತಿಥಿಯನ್ನು ಎಂದು ಖಾಲಿ ಹೊಟ್ಟೆಯಲ್ಲಿ ಕಳಿಸುವವರಲ್ಲ. ಪರವಾಗಿಲ್ಲ ಅಮ್ಮ, ಇನ್ನು ಮುಂದೆ ಮಧು ನೋಡೋಕೆ ಬರ್ತಾನೆ ಇರ್ತೀನಿ. ಆಗಾಗ ಊಟ ಮಾಡಿಕೊಂಡೇ ಹೋಗುತ್ತೀನಿ. ಏನು ಮಧು ಎಂದು ಮತ್ತದೇ ವಿಕೃತ ನಗೆಯನ್ನು ಹೊತ್ತು ಹೊರಟ. ಅವನು ಹೊರಟಿದ್ದನ್ನು ನೋಡಿ ಜೋರಾದ ಉಸಿರು ದಬ್ಬಿ ನಿಂತಳು ಮಧುರ. ನಾಗೇಶನನ್ನು ನೋಡಿದ್ದೆ. ಮಧುರ ಹೆದರಿಕೊಂಡಿದ್ದು. ಅವನ ಮುಖ ನೋಡಲು ಇಚ್ಛಿಸಿದವಳ ನೋಟ. ಅವನು ಮನೆಯಲ್ಲಿರುವುದು ಒಂಚೂರು ಇಷ್ಟವಿರದ ಅವಳ ಮನೋಭಾವ ತನ್ನ ಸೂಕ್ಷ್ಮತೆ ಕಣ್ಣಿನಿಂದ ಗ್ರಹಿಸಿಬಿಟ್ಟರು ರೇಣುಕ. ಇವಳು ಯಾಕೆ ಅವನನ್ನು ನೋಡಿದರೆ ಹೆದರಿಕೊಂಡಳು? ಏನೋ ಇದೆ, ತಿಳಿದುಕೊಳ್ಳಬೇಕು ಎಂದು ಮಗಳ ಮುಖ ನೋಡಿ ಸುಮ್ಮನೆ ನಕ್ಕರು. ಹಲೋ ಮಿಸ್ಟರ್, ತಗೊಳ್ಳಿ ನಿಮ್ಮ ತಂಪು ಕನ್ನಡಕ ಎಂದು ನಾಗೇಶನ ಕೈಗಿಟ್ಟಳು ಅನು. ಅವಳ ಕೈಯಿಂದ ಕನ್ನಡಕವನ್ನು ತೆಗೆದುಕೊಂಡು ಅಲ್ಲೇ ಇದ್ದ ಗುಲಾಬಿ ಗಿಡದ ಮೇಲೆ ಉಗುಳಿದ. ಏನ್ರಿ ನಿಮಗೆ ಕಾಮನ್ ಸೆನ್ಸ್ ಇಲ್ಲವ? ಎಲ್ಲೆಂದರಲ್ಲಿ ಉಗಿಯುತ್ತಿದ್ದೀರಾ? ಅಲ್ಲಿ ಹೂವಿನ ಗಿಡವಿರುವುದು ಕಣ್ಣಿಗೆ ಕಾಣುವುದಿಲ್ಲವ? ನಮ್ಮನ್ನ ಗಿಡಗಳನ್ನು ಮಕ್ಕಳ ಥರ ನೋಡಿಕೊಳ್ಳುತ್ತಾನೆ. ಅವನೇನಾದರೂ ಈಗ ಇದ್ದಿದ್ದರೆ ನಿಮ್ಮ ಮುಖಕ್ಕೆ ಉಗಿದಿರೋನು ಎಂದು ಮುಖ ತಿರುಗಿಸಿದಳು ಅನುಷಾ. ಹೀ ಗೊತ್ತಾಗಲಿಲ್ಲ ಎಂದವನನ್ನು ನೋಡಿ ಜೊಲ್ಲು ಸುರಿಸಿಕೊಂಡು ನೋಡೋದು ನೋಡು, ಯಾವತ್ತೂ ಇವನು ಹೆಣ್ಣು ಮಕ್ಕಳನ್ನು ನೋಡೇ ಇಲ್ವಾ ಎಂದು ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡಳು. ಅವನ ಹಲ್ಲುಗಳನ್ನು ನೋಡಿ. ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆಯೇ ಎಂದು ಕೇಳಿದವಳನ್ನು ನೋಡಿ ಆಶ್ಚರ್ಯವಾಗಿ ಉಪ್ಪಾ ಎಂದ. ತಗೋ, ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ಹಾಕಿ ಮೊದಲು ನಿನ್ನ ಹಲ್ಲು ಉಜ್ಜು, ಅಲ್ಲಿ ಉಜ್ಜಿ ನೀನು ಎಷ್ಟು ದಿನವಾಗಿದೆಯೋ ಅನ್ನುವ ಹಾಗಿದೆ ಎಂದು ಅವನ ಕೈಗೆ ಪೇಸ್ಟ್ ತುರುಕಿದಳು ಅನುಷಾ. ಹೀ ಎಂದು ನಗುತ್ತಾ, ಹುಚ್ಚು ಜಾಸ್ತಿನೇ ಇದೆ, ನೋಡೋದಕ್ಕೂ ಹೀರೋಯಿನ್ ಥರಾನೇ ಇದೆಯಾ ಎಂದು ತನ್ನನ್ನೇ ನೋಡುತ್ತಿರೋನು ನೋಡಿ ಕಸಿಯಾಗಿತ್ತು ಅನುಷಾಗೆ. ಸರಿ ಹೊರಡಿ ಎಂದು ಅವನ ಮುಖ ನೋಡದೆ ಒಳಗೆ ಬಂದಳು. ನೋಡೋದು ನೋಡು, ಕೆಕ್ಕರಿಸಿಕೊಂಡು ನೋಡುತ್ತಾನೆ. ನನಗೆ ಬರುತ್ತಿರುವ ಕೋಪಕ್ಕೆ ಅಲ್ಲೇ 4 ಬಾರಿಸಬೇಕೆನಿಸುತ್ತಿತ್ತು ಎಂದು ಒಳಬಂದಳು ಅನು. ಯಾಕೆ ಅನು, ಏನಾಯಿತು? ಕೋಪದಿಂದ ಒಳಗೆ ಬರುತ್ತಿದ್ದೀಯಾ ಎಂದು ಪ್ರೀತಿಯ ನಾದಿನಿಯನ್ನು ಪ್ರಶ್ನಿಸಿದಳು ಮಧುರ. ಅತ್ತಿಗೆ, ನಿಮ್ಮ ಮಾವ ನೋಡೋ ನೋಟಾನೇ ಸರಿಯಿಲ್ಲ. ನಿಮ್ಮ ಸ್ವಂತ ಮಾವನ ಅವರು? ಅವರ ಮನೆಯವರು ಅದು ಹೇಗೆ ಇರುತ್ತಾರೋ. ಇವರ ಜೊತೆ ಇವರಿಗೆ ಎಷ್ಟು
ಎಷ್ಟು ಜನ ಮಕ್ಕಳು ಎಂದು ಮಧುನ ಕೇಳಿದಳು ಅನುಷಾ. ಅತ್ತಿಗೆ, ನಿಮ್ಮ ಮಾವ ನೋಡು ನೋಟಾನೇ ಸರಿಯಿಲ್ಲ ಎಂಬ ಮಾತು ಹೇಳಿದ ಕೂಡಲೇ ಅವಳಿಗೆ ಅನುಮಾನ ಬಂತು. ನಿನ್ನ ಜೊತೆ ಏನಾದರೂ ತಪ್ಪಾಗಿ ನಡೆದುಕೊಂಡರಾ ಎಂದು ಕೇಳಿದಳು. ಮಾವ ನಿನ್ನ ಜೊತೆ ತಪ್ಪಾಗಿ ನಡೆದುಕೊಂಡರಾ ಎಂದು ಆತಂಕದಿಂದ ಅವಳನ್ನು ಪ್ರಶ್ನಿಸಿದಳು. ಹಾಗೇನೂ ಇಲ್ಲ ಅತ್ತಿಗೆ, ಯಾಕೆ ಹೀಗೆ ಕೇಳುತ್ತಿದ್ದಾರಾ? ನಿಮ್ಮ ಜೊತೆ ಏನಾದರೂ ತಪ್ಪಾಗಿ ನಡೆದುಕೊಂಡಿದ್ದಾರಾ ಎಂದು ಅವಳ ಮುಖವನ್ನು ನೋಡಿದಳು. ಹಾಗೇನೂ ಇಲ್ಲ ಎಂದು ಮಾತು ಮರೆಸಿದಳು. ಹೌದು, ಹಾಗೇನಾದರೂ ಇದ್ದರೆ ಹೇಳಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ ಎಂದವಳನ್ನು ನೋಡಿ ಇವತ್ತು ಮಧ್ಯಾಹ್ನ ನಾನೇ ಅಡುಗೆ ಮಾಡುತ್ತೇನೆ, ನಿನಗೆ ಏನು ಇಷ್ಟ ಎಂದು ಮಾತು ಮರೆಸಿ ಅನುವನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದಳು. ಮಧು, ನೀನು ಮಾಡಿರೋ ಅಡುಗೆ ತುಂಬ ಚೆನ್ನಾಗಿದೆ ಅಮ್ಮ ಎಂದು ಸತ್ಯಪ್ರಕಾಶ್ 2 ಬಾರಿ ಊಟ ಹಾಕಿಸಿಕೊಂಡು ತಿಂದರು. ರೀ, ಅನ್ನ ಜಾಸ್ತಿ ತಿನ್ನಬೇಡಿ, ಈಗಲೇ ನಿಮಗೆ ಶುಗರ್ ಜಾಸ್ತಿಯಾಗಿದೆ ಎಂದು ಗಂಡನನ್ನು ಹೇಳಿದರು. ಅಯ್ಯೋ, ಒಂದು ದಿನ ಅನ್ನ ತಿಂದರೆ ಏನಾಗಲ್ಲ, ಸಾಯಲ್ಲ ಬಿಡೆ ವಿದ್ಯಾ. ಇವತ್ತು ನನ್ನ ಸೊಸೆ ಮಾಡಿರೋ ಅಡುಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ರೀತಿ ಅಡುಗೆ ನೀನು ಯಾವತ್ತೂ ಮಾಡಿಯೇ ಇರಲಿಲ್ಲ. ಹೌದು ರೀ, ನನಗೆ ಇಷ್ಟು ಚೆನ್ನಾಗಿ ಮಾಡೋಕೆ ಬರಲ್ಲ ಬಿಡಿ, ಇನ್ನು ಮೇಲೆ ನಿಮ್ಮ ಸೊಸೆ ಅಡುಗೆ ಮಾಡುತ್ತಾಳೆ ಎಂದು ಹುಸಿಮುನಿಸಿ ತೋರಿಸಿ ಹೊರಟ ವಿದ್ಯಾರನ್ನು ನೋಡಿ ವಿದ್ಯಾ ನಿಂತುಕೋ ಎಂದು ಊಟ ಮುಗಿಸಿ ಕೈ ತೊಳೆದು ಹೊರಟ ತನ್ನ ಅಪ್ಪನನ್ನು ನೋಡಿದಾನು. ಹೊರಟರು ನಮ್ಮ ಅಪ್ಪ ಅಮ್ಮನ ಸಮಾಧಾನ ಮಾಡೋಕೆ. ಮಗನಿಗೆ ಮದುವೆ ಆದರೂ ನಮ್ಮ ಅಪ್ಪ ಅಮ್ಮ ಒಳ್ಳೆ ಹೊಸದಾಗಿ ಮದುವೆ ಆಗಿರೋರ ಥರ ಆಡುತ್ತಾರೆ ಎಂದು ನಕ್ಕಾನು. ಅತ್ತಿಗೆ ಎಂದು ಮಧು ಕಡೆ ನೋಡಿದವಳಿಗೆ ಊಟ ಮಾಡದೆ ತಟ್ಟೆಯಲ್ಲಿ ಕೈ ಆಡಿಸುತ್ತಿದ್ದ ಮಧುಳನ್ನು ನೋಡಿ, ಯಾಕೆ, ಏನಾಯಿತು, ಈ ರೀತಿ ಕುಳಿತಿದ್ದೀರಾ ಎಂದಳು. ಅವಳ ಭುಜ ಸ್ಪರ್ಶಿಸಿ ಏನೂ ಇಲ್ಲ ಎಂದು ಊಟ ಮುಗಿಸಿ ತನ್ನ ತಲೆನೋವು ಎಂದು ರೂಮಿಗೆ ಹೊರಟಳು. ರೂಮಿಗೆ ಬಂದವಳ ಮನಸ್ಸು ಸ್ಥಿಮಿತ ತಪ್ಪಿತ್ತು. ಈ ಮಾವ ಇವಾಗ ಯಾಕೆ ಬಂದ? ಯಾಕೆ ದೇವರೇ, ನನ್ನ ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿರುವಾಗಲೇ ನನಗೆ ಆಘಾತ ನೀಡುತ್ತೀಯಾ? ಇವನು ಯಾಕೆ ಬಂದ? ಇನ್ನು ನಾನು ಏನೇನು ನೋಡಬೇಕು ಎನ್ನುಕೊಳ್ಳುವಾಗಲೇ ಅವಳ ಮೊಬೈಲ್ ರಿಂಗ್ ಆಯಿತು. ಯಾರದ್ದು ಇದು ಹೊಸ ನಂಬರ್? ಯಾರಿರಬಹುದು? ವೈಶು ಏನಾದರೂ ಎಂದು ಖುಷಿಯಿಂದ ಫೋನ್ ರಿಸೀವ್ ಮಾಡಿದವಳಿಗೆ ಕೇಳಿದ್ದು ಅಲ್ಲಲ್ಲೇ ಗಿಳಿಮರಿ ಎಂಬ ಸ್ವರ ಕೇಳಿ ತನ್ನ ಫೋನ್ ಕಟ್ ಮಾಡಲು ಹೋದವಳಿಗೆ, ಗಿಳಿಮರಿ, ಫೋನ್ ಕಟ್ ಮಾಡಬೇಡ, ಮಾಡಿದರೆ ನಾಳೆ ಮತ್ತೆ ನಿಮ್ಮ ಮನೆಗೆ ಬರುತ್ತೇನೆ ಎಂದು ನಕ್ಕನು. ಏನು ನಿನ್ನ ಗೋಳು? ಯಾಕೆ ನನಗೆ ಈ ರೀತಿ ಫೋನ್ ಮಾಡಿ ನೆಮ್ಮದಿಯಾಗಿದ್ದ ನನ್ನ ನೆಮ್ಮದಿ ಕೆಡಿಸೋಕೆ ಮತ್ತೆ ಬಂದಿದ್ದೀಯಾ? ಏನು ಬೇಕು ನಿನಗೆ? ಹತಾಶೆಯಿಂದ ಕೇಳಿದಳು. ಅಲ್ಲೆಲ್ಲ ಗಿರಿಮರಿ, ಮಾತನಾಡೋದನ್ನು ಕಲಿತುಬಿಟ್ಟಿದ್ದೀಯಾ? ಪರವಾಗಿಲ್ಲ, ಈ ನಾಗೇಶನ ಪಂಜರದಿಂದ ತಪ್ಪಿಸಿಕೊಂಡು ಬೆಂಗಳೂರನ್ನು ಬಾನಂಗಳದಲ್ಲಿ ಹಾರಾಡಿ ರೆಕ್ಕೆ ಪುಕ್ಕ ಬಲಿಷ್ಠವಾಗಿದೆ. ಆದರೂ ನಿನ್ನ ಹಿಡಿತ ಪಂಜರದಲ್ಲಿ ಕೂಡಿ ಹಾಕು ಬೇಟೆಗಾರ ನಾನೇ ಎಂದು ಗಹಗಹಿಸಿ ನಕ್ಕ. ಚಿಕ್ಕ ವಯಸ್ಸಿನಲ್ಲಿ ಅವಳು ಮುದ್ದಾಗಿ ಮಾತನಾಡುವುದನ್ನು ನೋಡಿ ಅವಳನ್ನು ಗಿಳಿಮರಿ ಎನ್ನುತ್ತಿದ್ದ. ಏನು ಹೆದರಿಸುತ್ತಿದ್ದೀಯಾ? ನಿನ್ನ ಹೆದರಿಕೆಗೆಲ್ಲ ಹೆದರೋಕೆ ನಾನೇನು ಮುಂಚಿನ ಮಧುರ ಅಲ್ಲ. ಸರಿಯಾಗಿ 10ನೇ ಕ್ಲಾಸ್ ಓದಿದ್ದೀರೋ ನೀನೇ ಇಷ್ಟು ಮಾತನಾಡಿರ್ಬೇಕಾದ್ರೆ 2 ಡಿಗ್ರಿ ಮಾಡಿರೋ ನಾನು ಕಾನೂನು ಬಗ್ಗೆ ಗೊತ್ತಿಲ್ಲ ಅಂದುಕೊಂಡಿದ್ದೀಯಾ? ಫೋನ್ ಇಟ್ಟರೆ ಸರಿ, ಇಲ್ಲ ಎಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ, ಮುಚ್ಕೊಂಡು ಫೋನ್ ಇಡು ಎಂದಳು. ಕೋಪದಿಂದ ಅವಳಿಗೂ ಸಾಕಾಗಿತ್ತು. ಅಲ್ಲಲೇ ಗಿಳಿಮರಿ, ಮಾತನಾಡೋದನ್ನು ಕಲಿತು ಬಿಟ್ಟಿದೆ, ಪರವಾಗಿಲ್ಲವೇ? ಈ ನಾಗೇಶನ ಪಂಜರದಿಂದ ತಪ್ಪಿಸಿಕೊಂಡು ಬೆಂಗಳೂರು ಅನ್ನೋ ಬಾನಂಗಳದಲ್ಲಿ ಹಾರಾಡಿ ರೆಕ್ಕೆ ಪುಕ್ಕ ಬಲಿಷ್ಠವಾಗಿದೆ. ಆದರೂ ನಿನ್ನ ಹಿಡಿದು ಪಂಜರದಲ್ಲಿ ಕೂಡು ಹಾಕೋ ಬೇಟೆಗಾರ ನಾನೇ ಎಂದು ಗಹಗಹಿಸಿ ನಕ್ಕ. ಚಿಕ್ಕ ವಯಸ್ಸಿನಲ್ಲಿ ಅವಳು ಮುದ್ದಾಗಿ ಮಾತನಾಡುವುದನ್ನು ನೋಡಿ ಅವಳನ್ನು ಗಿಳಿಮರಿ ಎನ್ನುತ್ತಿದ್ದ. ಏನು ಹೆದರಿಸುತ್ತಿದ್ದೀಯಾ? ನಿನ್ನ ಹೆದರಿಕೆಗೆಲ್ಲ ಹೆದರೋಕೆ ನಾನೇನು ಮುಂಚಿನ ಮಧುರ ಅಲ್ಲ. ಸರಿಯಾಗಿ 10ನೇ ಕ್ಲಾಸ್ ಓದಿಲ್ಲದಿರೋ ನೀನೇ ಇಷ್ಟು ಮಾತನಾಡುತ್ತಿರಬೇಕಾದ್ರೆ 2 ಡಿಗ್ರಿ ಮಾಡಿರೋ ನಾನು ಕಾನೂನಿನ ಬಗ್ಗೆ ಗೊತ್ತಿಲ್ಲ ಅಂದುಕೊಂಡಿದ್ದೀಯಾ? ಫೋನ್ ಇಟ್ಟರೆ ಸರಿ, ಇಲ್ಲವೆಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ, ಮುಚ್ಚಿಕೊಂಡು ಫೋನ್ ಇಡು ಎಂದಳು. ಕೋಪದಿಂದ ಅವಳಿಗೂ ಸಾಕಾಗಿತ್ತು. ಅರೆ, ಗಿಳಿಮರಿ ಮದುವೆಯಾಗಿ ಬಿಟ್ಟಿದೆ ಎಂದು ಧೈರ್ಯ ಬಂದು ಬಿಟ್ಟಿದೆ. ಪರವಾಗಿಲ್ಲವೇ? ಮೂಗಿ ಮಧು ಇಷ್ಟೊಂದು ಮಾತನಾಡುತ್ತಾಳೆ ಎಂದು ತಿಳಿದಿರಲಿಲ್ಲ. ಮಧು, ನಿನಗೆ ಏನು ಬೇಕು ಎಂದು ಕೇಳಿದ್ದೆ ಅಲ್ವಾ? ನನಗೆ ನೀನೇ ಬೇಕು. ಒಂದು ದಿನ ನನ್ನ ಹೆಂಡತಿಯಾಗುತ್ತೀಯಾ? ನನ್ನ ಆಸೆಯನ್ನು ಪೂರೈಸುತ್ತೀಯಾ? ಆಮೇಲೆ ನಿನ್ನ ಪಾಡಿಗೆ ನಾನು ಬಿಟ್ಟು ಬಿಡುತ್ತೇನೆ ಎಂದು ಮತ್ತದೇ ಬಯಕೆಯಿಂದ. ಮಧು, ನಿನ್ನ ನೋಡುತ್ತಿದ್ದರೆ ನನಗೆ ಏನೇನೋ ಆಸೆ ಆಗುತ್ತದೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತಿದ್ದೆ ಗೊತ್ತಾ? ಛೀ, ನಿನಗೆ ನಾಚಿಕೆ ಆಗಲ್ವಾ? ಅಕ್ಕನ ಮಗಳು ಎಂದು ಎಲ್ಲರ ಮುಂದೆ ಹೇಳುತ್ತೀಯ, ನಿಮ್ಮ ಅಕ್ಕನ ಮಗಳ ಮುಂದೆ ಈ ರೀತಿ ಮಾತನಾಡುತ್ತೀಯ, ನಿನಗೆ ಒಂದು ಚೂರು ಮನುಷ್ಯತ್ವನೇ ಇಲ್ಲ ಎಂದು ತನ್ನ ಕಣ್ಣೀರೊರೆಸಿಕೊಂಡು ಕೇಳಿದಳು. ಸುಮ್ಮನಿರೇ ನನ್ನ ಮುದ್ದಿನ ರಾಣಿ ಎಂದು ಹಾಡು ಹೇಳುತ್ತಾ ನಕ್ಕ. ಅವನ ಮಾತಿಗೆ ನೋವಿನಿಂದ, ಸಾಕು, ನಿಲ್ಲಿಸುತ್ತೀಯಾ ನಿನ್ನ ಹಾಡನ್ನು? ನಿಂದು ಯಾಕೋ ಜಾಸ್ತಿ ಆಯಿತು, ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೀನಿ, ನಮ್ಮ ಮಾವ ಲಾಯರ್, ನಿನ್ನ ಸುಮ್ಮನೆ ಬಿಡಲ್ಲ ಎಂದಳು. ಅಯ್ಯೋ, ಪೊಲೀಸ್ಗೆ ಹೇಳಬೇಡ ಮಧು, ನನಗೆ ಪೊಲೀಸ್ ಎಂದರೆ ಭಯ ಎಂದು ಜೋರಾಗಿ ನಕ್ಕೋ ಅಪಹಾಸ್ಯದಿಂದ. ಅಲ್ಲ ಗಿಳಿಮರಿ, ನಾನು ನೀನೇನೋ ನನ್ನ ಗಂಡನಿಗೆ ಹೇಳುತ್ತೀಯಾ, ನನ್ನ ಗಂಡ ನಿನ್ನ ಸುಮ್ಮನೆ ಬಿಡಲ್ಲ ಎಂಬ ಡೈಲಾಗ್ ಹೊಡುತ್ತೀಯಾ ಎಂದುಕೊಂಡರೆ ನೀನು ಪೊಲೀಸ್ನವರಿಗೆ ಹೇಳುತ್ತೀಯಾ ಎನ್ನುತ್ತಿದ್ದೀಯಾ? ಇದರಲ್ಲೇ ತಿಳಿಯುತ್ತದೆ ನಿನ್ನ ಮತ್ತೆ ನಿನ್ನ ಗಂಡನ
ಮಧ್ಯೆ ಎಂತಹ ಸಂಬಂಧವಿದೆ ಎಂದು. ಪಾಪ ಅವನಿಗೆ ನೀನು ಒಲ್ಲದ ಹೆಂಡತಿ ಅಲ್ವಾ, ಅದಕ್ಕೆ ಹೇಳುತ್ತಿರೋದು. ಮಧು, ನೀನು ನನ್ನ ಜೊತೆ ಬಂದು ಬಿಡು, ನಿನ್ನ ಸುಖವಾಗಿ ನೋಡಿಕೊಳ್ಳುತ್ತೀನಿ ಎಂದು ಫೋನ್ ಕಟ್ ಮಾಡಿ ಜೋರಾಗಿ ಫೋನನ್ನು ನೆಲಕ್ಕೆ ಎಸೆಯಬೇಕೆಂದುಕೊಂಡಳು. ತಡೆದು ಸಿಮ್ ತೆಗೆದು ಮುರಿದು ಎಸೆದಳು. ಯಾಕೆ ದೇವರೇ ನನ್ನ ಜೀವನದಲ್ಲಿ ಈ ರೀತಿ ಆಟವಾಡುತ್ತಿದ್ದೀಯಾ? ನಾನೇನು ತಪ್ಪು ಮಾಡಿದೆ? ಎಷ್ಟೇ ನೋವಿದ್ದರೂ ಒಂದಲ್ಲ ಒಂದು ದಿನ ನನಗೆ ನೆಮ್ಮದಿ ಕೊಡುತ್ತೀಯಾ ಎಂದು ಬದುಕಿನಲ್ಲಿ ಭರವಸೆ ಇಟ್ಟುಕೊಂಡು ಬದುಕುತ್ತಿದ್ದೆ. ಆದರೆ ನೀನು ಯಾಕೆ ನನಗೆ ಈ ರೀತಿ ಹಿಂಸೆ ಕೊಡುತ್ತಿದ್ದೀಯಾ? ತಿಳಿದ ವಯಸ್ಸಿನಲ್ಲಿ ಅಮ್ಮ ಸತ್ತರು. ಅಪ್ಪನ ಪ್ರೀತಿಯೂ ಸಿಗಲೇ ಇಲ್ಲ. ಅಜ್ಜಿಗೆ ಭಾರವಾಗಿ ಬದುಕಿದೆ. ಅಜ್ಜಿ ಸತ್ತ ಮೇಲೆ ದೊಡ್ಡಪ್ಪನ ಆಶ್ರಯದಲ್ಲಿ ಅವರಿಗೆ ಹೊರೆಯಾಗಿ ಬದುಕಿದೆ. ಜೀವನದ ಪ್ರಮುಖ ಘಟ್ಟ ಮದುವೆ, ಅಲ್ಲೂ ನನಗೆ ಸುಖವಿಲ್ಲ. ನನ್ನ ಕರುಳಿಗೆ ತಾಳಿ ಕಟ್ಟಿದ ಗಂಡನಿಗೆ ನಾನು ಬೇಡವಾದೆ. ಯಾಕೆ ಶಿವಪ್ಪ ನನಗೆ ಇಷ್ಟೊಂದು ನೋವು ಕೊಡುತ್ತಿದ್ದೀಯಾ? ಒಂದು ಹೆಣ್ಣಿಗೆ ಪ್ರಪಂಚದಲ್ಲಿ ಭದ್ರವಾದ ಸ್ಥಳವೆಂದರೆ ಒಂದು ಅವಳ ತಾಯಿಯ ಮಡಿಲು, ಇನ್ನೊಂದು ಗಂಡನ ಎದೆಗೂಡು ಎನ್ನುತ್ತಾರೆ. ಆದರೆ ನನಗೆ ತಾಯಿಯ ಮಡಿಲಿನಲ್ಲಿ ಮಲಗಿ ನನ್ನ ಕಷ್ಟ ಹೇಳಿಕೊಳ್ಳೋ ಭಾಗ್ಯ ಸಿಗಲಿಲ್ಲ. ಇನ್ನು ನನ್ನ ಗಂಡನ ಹೃದಯದಲ್ಲಿ ನನಗೆ ಜಾಗನೇ ಇಲ್ಲ. ಎಲ್ಲರನ್ನೂ ಬಿಟ್ಟು ಎಲ್ಲಿಗೆ ಅಂತ ಹೋಗಲಿ? ಒಂಟಿಯಾಗಿ ಎಲ್ಲಿ ಬದುಕಲಿ? ಯಾಕೆ ದೇವರೇ ನನ್ನ ಜೀವನ ನಿಂತ ನೀರು ಮಾಡುತ್ತಿದ್ದೀಯಾ? ತನ್ನಲ್ಲೇ ಹುಟ್ಟಿದ, ತನ್ನಲ್ಲೇ ಹುಟ್ಟಿದ ಪ್ರಶ್ನೆಗಳಿಗೆ ತನ್ನಲ್ಲೇ ಉತ್ತರ ಹುಡುಕುತ್ತಿದ್ದಳು ಮಧು. ಎಷ್ಟು ಎಂದು ಅಳುತ್ತೀಯಾ? ನೀನು ಸ್ವಲ್ಪ ಗಟ್ಟಿಗಿತ್ತಿಯಾಗು, ಎಲ್ಲದಕ್ಕೂ ಅಳುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಿದ್ದ ಅಚ್ಚಿ ನೆನಪಾದರು. ಹೌದು, ನಾನು ಗಟ್ಟಿಗಿತ್ತಿಯಾಗಬೇಕು ಎಂದು ವೈಷ್ಣ ಫೋನ್ ಮಾಡೋಣ, ಅವಳ ಹತ್ತಿರ ಮಾತನಾಡಿದರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಎಂದುಕೊಂಡು ಬಿಸಾಕಿದ ತನ್ನ ಸಿಮ್ಗಾಗಿ ಹುಡುಕಿದಳು. ಬಾಗಿಲಿನ ಬಳಿ ಬಿದ್ದಿದ್ದ ಸಿಮ್ನ ಎತ್ತಿಕೊಂಡು ಮೊಬೈಲ್ ಹಾಕಿದಳು. ಆದರೆ ಮೊಬೈಲ್ ಇನ್ಸರ್ಟ್ ಸಿಮ್ ಎಂದು ತೋರುತ್ತಿತ್ತು. ವೈಶು ಜೊತೆನಾದರೂ ಮಾತನಾಡೋಣ ಎಂದುಕೊಂಡರೆ ಈ ಮೊಬೈಲ್ ಒಂದು ಎಂದುಕೊಂಡು ಹತಾಶೆಯಿಂದ ಮೊಬೈಲ್ನ ಮಂಚದ ಮೇಲೆ ಎಸೆದು ಬೆಡ್ ಮ್ಯಾಟ್ ಕಿತ್ತೆಸೆದು ತನ್ನ ನೋವು, ಹತಾಶೆ, ಅಸಹಕತೆ ಎಲ್ಲವನ್ನೂ ಹೊರಹಾಕುತ್ತಾ ಮಂಚದ ಕಾಲಿಗೆ ತಲೆಯನ್ನು ಒರಗಿಸಿ ಬಿಕ್ಕಿ ಬಿಕ್ಕಿ ಅತ್ತಳು ಮಧು. ಈ ಮಧು ಫೋನ್ ಇಲ್ಲಿಟ್ಟಿದ್ದಾಳು, ಸ್ವಿಚ್ ಆಫ್ ಬರುತ್ತಿದೆ. ನಾನು 3 ದಿನದಿಂದ ಇವತ್ತು ಅವಳು ಫೋನ್ ಮಾಡಲಿಲ್ಲ. ಇರಲಿ, ಎಷ್ಟು ದಿನ ನಾನು ಮಾತನಾಡಿಸುತ್ತಿರುತ್ತಾಳು, ನಾನು ನೋಡುತ್ತೇನೆ. ಏನಮ್ಮ ವೈಶು, ಏನು ಯೋಚನೆ ಮಾಡುತ್ತಿದ್ದೀಯಾ ಎಂದು ಸೊಸೆನ ಭುಜ ಬಳಸಿದರು ಪ್ರಸನ್ನ. ಮಾವ ಎಂದು ಅವರನ್ನು ತಬ್ಬಿ, ಯಾವಾಗ ಬಂದಿರಿ ಮಾವ? ಸರಳ, ಒಂದು ಟೀ ಮಾಡಿಕೊಂಡು ಬಾ ಎಂದು ಕೆಲಸದವರಿಗೆ ಹೇಳಿದಳು. ವೈಶು 2 ದಿನದಿಂದ ಮನೆ ಕಡೆ ಬರಲಿಲ್ಲ, ಅದಕ್ಕೆ ಯಾಕೋ ನಿನ್ನ ನೋಡಬೇಕೆನಿಸಿತ್ತು ಅಂದೆ. ಹೌದಾ ಮಾವ ಎಂದು ತನ್ನ ತುಟಿಯರಳಿಸಿದವಳನ್ನು ನೋಡಿ, ಇವನು ಯೋಚಿಸುತ್ತಿದ್ದೀಯಾ ಮಧು ಬಗ್ಗೆನಾ ಎಂದು ಕೇಳಿದರು. ಹೌದು ಮಾವ, ಯಾಕೋ ಮಧು ತುಂಬ ನೆನಪಾಗುತ್ತಿದ್ದಾಳೆ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಎಂದು ಹೇಳಿದಳು ವೈಷ್ಣವಿ. ಹೊಸದಾಗಿ ಮದುವೆಯಾಗಿದ್ದಾಳೆ, ಅವಳದ್ದೇ ಆದ ಒಂದಷ್ಟು ಸಮಸ್ಯೆ ಇರುತ್ತದೆ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡುತ್ತೀಯಾ? ಅದು ಹಾಗಲ್ಲ ಮಾವ. ಮಧು ಒಂಥರ ನಿಘಂಟು ಇದ್ದ ಹಾಗೆ. ಅವಳು ಯಾವತ್ತೂ ಮನಸ್ಸು ಬಿಚ್ಚಿ ತನ್ನ ದುಃಖವನ್ನು ಹೇಳಿಕೊಳ್ಳಲ್ಲ. ಒಂದೊಂದು ಸಾರಿ ನನಗೆ ಅವಳು ನಿಗೂಢವಾಗಿ ಕಾಣುತ್ತಾಳೆ ಎಂದು ಮಾವನ ಮುಖವನ್ನೇ ನೋಡಿದಳು. ವೈಶು, ಜಾಸ್ತಿ ಯೋಚಿಸೋದು ಬಿಟ್ಟು ಒಂದು ಸಾರಿ ಮಧುನ ನೋಡಿಕೊಂಡು ಬಾ, ಆವಾಗ ನಿನಗೆ ಸಮಾಧಾನವಾಗುತ್ತದೆ. ಸರಿ ಬಾ, ನಿನಗೋಸ್ಕರ ಇವತ್ತು ನಾನೇ ಜಾಮೂನು ಮಾಡಿಕೊಡುತ್ತೇನೆ ನಿನಗೆ ಎಂದು ಸೊಸೆಯನ್ನು ಕರೆದುಕೊಂಡು ಅಡುಗೆ ಮನೆ ಕಡೆ ಹೊರಟರು. ರೂಮಿನ ಒಳಗೆ ಬಂದವನಿಗೆ ಕಂಡಿದ್ದು ರೂಮಿನ ಮಂಚಕ್ಕೆ ಒರಗಿಕೊಂಡು ಮಲಗಿದ್ದ ಮಧು. ಹುಡುಗಿಗೆ ಮಂಚದ ಮೇಲೆ ಮಲಗಲು ಅಷ್ಟೊಂದು ಜಾಗವಿದ್ದರೂ ಮಂಚದ ಕಾಲಿಗೆ ತಲೆ ಇಟ್ಟು ಮಲಗಿದ್ದಾಳೆ ಎಂದುಕೊಂಡು ರೂಮಿನ ಲೈಟ್ ಹಾಕಿ ಅವಳ ಭುಜ ಸ್ಪರ್ಶಿಸಿದ. ತನ್ನ ಭುಜ ಸ್ಪರ್ಶಿಸಿದ್ದು ಯಾರೆಂದು ನೋಡಿದವಳಿಗೆ ಕಂಡಿದ್ದು ನನ್ನ ಗಂಡ. ಅವನನ್ನು ನೋಡಿದ್ದೆ, ಅವನನ್ನು ಗಟ್ಟಿಯಾಗಿ ತಬ್ಬಿಬಿಟ್ಟಳು. ಮುಂದೇನಾಗುತ್ತದೆ ಎಂದು ನಾಳಿನ ಭಾಗದಲ್ಲಿ ನೋಡೋಣ. ಅಲ್ಲಿಯವರೆಗೂ ಕಾಯ್ತಾ ಇದೆ. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಜೊತೆಗೆ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶುಭವಾಗಲಿ.